ಬಹಳ ಬ್ಯುಸಿಯಾಗಿ ಓಡ್ತಾ ಇರುವಂತ ಕಾಲಘಟ್ಟಲೆಯಲ್ಲಿ ಸಮಾಜದಲ್ಲಿ ಬದುಕ್ತಿರುವಂತ ನಾವುಗಳು ಅನೇಕ ಸಾರಿ ಬಹುವೇಗವಾಗಿ ಓಡ್ತಲೇ ಇದ್ದೇವೆ. ನೀನ್ ಈ ದಿನ ಎಲ್ಲಿಗೂ ಓಡ್ತಾ ಇದ್ದಿ? ಸಂಬಂಧಗಳಿಗೆ ಬೆಲೆ ಕೊಡದೆ, ಕುಟುಂಬಕ್ಕೆ ಸಮಯ ಕೊಡದೆ, ಮಕ್ಕಳೊಂದಿಗೆ ಪ್ರೀತಿಯಿಂದ ಸಮಯ ಕಳೆಯದೆ ನಿನ್ನ ಜೀವಿತದಲ್ಲಿ ನೀವು ಓಡ್ತಾ ಇರ್ಬೋದು. ಜೀವ ಇರುವಂತ, ನಿನ್ನೊಂದಿಗೆ ಬದುಕಿರುವಂತ ಸಂಬಂಧಗಳ ಜೊತೆ ಪ್ರೀತಿಯಿಂದ, ಭಕ್ತಿಯಿಂದ ಮಾತ್ರವಲ್ಲದೆ ಅನ್ಯೋನ್ಯತೆಯಿಂದ ಬದುಕುವ ಬದಲು ನಿರ್ಜೀವ ವಸ್ತುಗಳು ಮಾತ್ರವಲ್ಲದೆ ಜೀವ ಇಲ್ಲದೆ ಇರುವ ವಸ್ತುಗಳನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಬಹು ವೇಗವಾಗಿ ಓಡ್ತಾ ಇರಬಹುದು. ಪ್ರಿಯ ಸಹೋದರ ಸಹೋದರಿ, ನೀನು ಯಾವುದರಿಂದ ಇವತ್ತು ಓಡ್ತಾ ಇದೆಯಾ? ಅವತ್ತು ಹಾಗರಳು ತನ್ನ ಗಂಡನಾದಂಥ ಅಬ್ರಹಾಮನಿಂದಲೂ ಮಾತ್ರವಲ್ಲದೆ ಸಾರಳಿಂದಲೂ ಬಹುದೂರ ಓಡಿ ಹೋದ್ಲು. ಓಡಿ ಹೋದಾಗ ದೇವರು ಪ್ರತ್ಯಕ್ಷವಾಗಿ ತಿರುಗಿ ತಗ್ಗಿ ನಡೆದುಕೊಳ್ಳುವುದಕ್ಕೆ, ತಿರುಗಿ ಸಂಬಂಧಗಳ ಬಳಿಗೆ ಕಳುಹಿಸಿಕೊಟ್ಟ. ದೇವರು ಇಚ್ಛಿಸುವುದು ನೀನು ಪಡ್ಕೊಳ್ಳುವಂಥ ಐಶ್ವರ್ಯವನ್ನಲ್ಲ. ದೇವರು ಇಚ್ಛಿಸುವಂಥದ್ದು ನೀನು ಪಡ್ಕೊಳ್ಳಬೇಕಾಗಿರುವಂಥ ದೊಡ್ಡ ದೊಡ್ಡ ಸೇವೆಗಳನ್ನಲ್ಲ. ದೇವರು ಇಚ್ಛಿಸುವಂಥದ್ದು ನೀನು ಪಡ್ಕೊಳ್ಳತಕ್ಕಂಥ ನಿರ್ಜೀವ ವಸ್ತುಗಳಾಗಿರುವ ಆ ವಸ್ತುಗಳನ್ನ ಪಡ್ಕೊಳ್ಳುವುದಕ್ಕಾಗಿ ಅಲ್ಲ. ಬದಲಾಗಿ ದೇವರು ನಿನಗೆ ಕೊಟ್ಟಿರುವಂಥ ಕುಟುಂಬದೊಂದಿಗೆ, ದೇವರು ನಿನಗೆ ಕೊಟ್ಟಿರುವಂಥ ಸಂಬಂಧಗಳೊಟ್ಟಿಗೆ ಭಕ್ತಿಯಿಂದಲೂ ಪೂರ್ಣ ಅನ್ಯೋನ್ಯತೆಯಿಂದಲೂ ಬದುಕಬೇಕೆಂಬುದಾಗಿ ದೇವರು ಇಚ್ಛಿಸ್ತಾ ಇದ್ದಾನೆ. ಆದುದರಿಂದ ಸಹೋದರ ಸಹೋದರಿ, ಈ ದಿನ ಎಲ್ಲಿಗೆ ಓಡ್ತಾ ಇದ್ದಿ? ನಿನ್ನ ಓಡುವಿಕೆ ಎಲ್ಲಿಗೆ? ಓಡುವ ರಭಸದಲ್ಲಿ, ಆ ಓಡ್ತಾ ಇರುವಂಥ ಆ ರಭಸದಲ್ಲಿ ನೀನು ನಿನ್ನ ಸಂತೋಷವನ್ನು ಕಳ್ಕೊಳ್ತಾ ಇರ್ಬೋದು. ಓಡ್ತಾ ಇರುವಂಥ ಆ ರಭಸದಲ್ಲಿ ನಿನ್ನ ಕುಟುಂಬದೊಂದಿಗೆ ಅನ್ಯೋನ್ಯತೆ ಕಳ್ಕೊಳ್ತಾ ಇರ್ಬೋದು. ಓಡ್ತಾ ಇರುವಂಥ ಬ್ಯುಸಿನಲ್ಲಿ ನಿನ್ನ ನೆಮ್ಮದಿಯನ್ನು ಕಳ್ಕೊಳ್ತಾ ಇರ್ಬೋದು. ಓಡ್ತಾ ಇರುವಂಥ ರಭಸದಲ್ಲಿ ನೀನು ಎಲ್ಲವನ್ನ ಪಡ್ಕೊಳ್ತಾ ಇರ್ಬೋದು, ಆದರೆ ನಿಜವಾದ ಸಂಬಂಧಗಳನ್ನ ಕಳ್ಕೊಳ್ತಾ ಇರ್ಬೋದು. ಆದುದರಿಂದ ದೇವರಿಗಾಗಿ ಓಡು, ಯೇಸುವಿಗಾಗಿ ಓಡು, ಯೇಸುವಿನ ಹಿಂದೆ ಓಡು, ಯೇಸುವಿಗೋಸ್ಕರ ಓಡು. ಆ ಯೇಸುವಿಗೋಸ್ಕರ ಓಡುವಾಗ ನಿನ್ನೊಂದಿಗೆ ನಿನ್ನ ಕುಟುಂಬ, ನಿನ್ನೊಂದಿಗೆ ನಿನ್ನ ಜೀವಿತ, ನಿನ್ನೊಂದಿಗೆ ನಿನ್ನ ಸಭೆ, ನಿನ್ನೊಂದಿಗೆ ನಿನ್ನ ಆ ಅನ್ಯೋನ್ಯತೆ ಜನರೊಟ್ಟಿಗಿರಲಿ. ದೇವರೊಟ್ಟಿಗೂ ಮನುಷ್ಯರೊಟ್ಟಿಗೂ ನಂಬಿಗಸ್ತನಾಗಿ ಜೀವಿಸು. ಓಡುವ ರಭಸದಲ್ಲಿ ಕಾಳು ಮಾಡಿಕೊಳ್ಬೇಡ. ಓಡುವಂಥ ರಭಸದಲ್ಲಿ ಏನೋ ನಿರ್ಜೀವ ವಸ್ತುಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಜೀವವುಳ್ಳ ಸಂಬಂಧಗಳನ್ನ, ಜೀವವುಳ್ಳ ದೇವರನ್ನ ಕಳ್ಕೊಳ್ಬೇಡ. ಜೀವವುಳ್ಳ ದೇವರು ಮುಖ್ಯ, ಜೀವವುಳ್ಳ ಸಂಬಂಧಗಳು ಮುಖ್ಯ. ಇವೆರಡನ್ನೂ ಪರಿಪಾಲಿಸುತ್ತಾ ದೇವರಿಗೆ ಮೆಚ್ಚುಗೆಯಾಗಿ ಮುಂದೆ ಸಾಗು. ದೇವರು ಆಶೀರ್ವದಿಸಲಿ.